ಎಲ್ಲ ಗೈಸ್ ಎಲ್ಲ ಆಗಿದ್ರ ನಾವಂತೂ ನಾವಂತೂ ಸೂಪರ್ ಆಗಿದ್ವಿ. ನೀವೆಲ್ಲ ಹೇಗಿದ್ದೀರಾ? ನಾನು ಹೇಳೋದಕ್ಕ ಸುಮ್ಮನಿರು, ನಾನು ಹೇಳಾದ್ಮೇಲೆ ಹೇಳು. ಅದು ಮುಟ್ಬಿಟ್ಟು ನಾನು ಹೇಳೋಕೆ ಮುಂಚೆನೇ ನೆನಪೈತೆ, ಬಟ್ ಅದು ಬರ್ತಾ ಇಲ್ಲ ಬಾಯಲ್ಲಿ ಅವನಿಗೆ. ಸೊ ಎಲ್ಲ ನೋಡ್ತಾ ಇದ್ದೀರಾ ಗೈಸ್, ಎಲ್ಲ ಒಂದೊಂದು ಲೈಕ್ ಮಾಡಿ. 100 ಜನ ಲೈಕ್ ಮಾಡಿ, 20 ಜನ 30 ಜನ ಲೈಕ್ ಮಾಡ್ತೀರಾ? ಬೈ ಬಾಯ್ ಅಂತೆ. ನೆನ್ನೆ ಫುಲ್ಲು ಆಯಿಲ್ ಮಸಾಜ್ ಮಾಡಿದ್ವಿ ನಮ್ಮ ದಿದಿಗೆ, ಹೀಟ್ ಆಗ್ಬಿಟ್ಟಿತ್ತು ಅದಕ್ಕೆ ಫುಲ್ಲು. ಖುಷಿಗೂ ತಿಕ್ಕಿದ್ದೆ, ಆದರೆ ಅದನ್ನೆಲ್ಲ ದಿಂಬಿಗೆ ಕುಡಿಸ್ಬಿಟ್ಟಿದ್ದಾನೆ. ಯಾಕೋ? ಸೊ ಇವಾಗ ಬೆಳಗ್ಗೆ ಮಲಗಿದ್ದು ಎದ್ದಿದ್ದೀನಿ. ಇವತ್ತು ನಮ್ಮ ದಿವಿಗೆ ರಜೆ ಇತ್ತಲ್ಲ ಗೈಸ್, ಸಾಟರ್ಡೆ ರಜಾ ನಮಗೆ. ನಾಳೆ ರಜಾ ಇಲ್ವಾ? ಇವತ್ತು ರಜಾ, ನಾಳೆಗೂ ರಜಾ. ನಾಳೆ ಸಂಡೇ ಮನೆ. ನಮ್ಮ ನವಿ ತುಂಬ ದಿನ ಆದಮೇಲೆ ಒಂದು ತಿಂಡಿ ಮಾಡಿದ್ದಾರೆ ಗೈಸ್, ಬನ್ನಿ ತೋರಿಸ್ತೀನಿ ನಿಮಗೆ. ಮುಂಚೆ ಎಲ್ಲ ಮಾಡ್ತಾನೆ ಇರಿ, ಅವಾಗ ನೀವು ನೋಡ್ತಾನೆ ಇರಿ. ಇಷ್ಟು ಇವಾಗ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೀವಿ ತಿಂಡಿ ಮಾಡೋದ. ಯಾಕೆ ಏನು ಅಂತ ಅವ್ರನ್ನ ಕೇಳೋಣ ಬನ್ನಿ. ನೋಡಿ ಗೈಸ್, ಇದು ರೊಟ್ಟಿ. ಆದರೆ ಏನು ರೊಟ್ಟಿ ಹೇಳಿ? ರವಾ ರೊಟ್ಟಿ. ಅವಾಗೆಲ್ಲ ನಾವು ಜಾಸ್ತಿ ಮಾಡ್ಕೊತೀವಿ. ಇಲ್ಲಿ ಮಶ್ರೂಮ್ ಮಾಡಿದ್ದಾರೆ ರೊಟ್ಟಿಗೆ. ರೊಟ್ಟಿ ವಾವ್, ಹೆಂಗೈತೆ ಮಗನೆ? ಈ ಬನ್ನಿ ಕಡೆಗೆ, ಇಲ್ಲಿ ವಿಡಿಯೋದಲ್ಲಿ ಮಾತಾಡಿ. ಚೆನ್ನಾಗಿತ್ತಾ? ಎಷ್ಟು ತಿಂದ್ರಿ? 4 ತಿಂದ? ನೀನು ಎಷ್ಟು ತಿಂದೆ? 9 ತಿಂದ್ಬಿಟ್ಟಾ? ಅಷ್ಟೇನಾ? ನೀನು 9 ತಿಂದ? 9 ಇಡ್ಸೋತಾ ಹೊಟ್ಟೆಗೆ? ನಿಂಗೆ 4 ಇಡ್ಸೋತಾ ಹೊಟ್ಟೆಲಿ? 9 ಇಡ್ಸೋತಾ? ಸೊ ಬನ್ರಿ, ಏನು ಮಾಡ್ತಿದ್ರು ಬನ್ರಿ ಬೇಗ. ನಮ್ಮ ಕನ್ನಡವ್ರು ಏನು ಮಾಡ್ತಾಯಿದ್ದಾರೆ ಬನ್ನಿ ಗೈಸ್ ನೋಡೋಣ. ಏನೋ ಬಟ್ಟೆನೆಲ್ಲ ಮುಚ್ಚಿಕತ್ತಾ ಇದ್ದಾರೆ, ನೈಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕೆ ಅವ್ರ ಗಂಡನ ಹತ್ರ ಎಲ್ಲ ಕೇಳಬೇಕಾಗುತ್ತೆ ಅಂತ. ಸೊ ಯಾಕೆ ಇಷ್ಟು ದಿನ ಈ ತಿಂಡಿ ಮಾಡ್ತಾ ಇರಲಿಲ್ಲ ರವಾ ರೊಟ್ಟಿನ? ಅದು ಆಯಿಲ್ ಜಾಸ್ತಿ ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಮಾಡಲ್ಲ. ಇವಾಗ್ಲೂ ಮಾಡ್ತಿರ್ಲಿಲ್ಲ, ಆಯಿಲ್ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ ಅದಕ್ಕೆ ತೊಟ್ಟಕ್ಕೆ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಅಂದರೆ ತೊಟ್ಟೋದಿರಲಿಲ್ಲ ನಿನ್ನ ಹತ್ರ. ಅದು ಇರ್ಲಿಲ್ಲ, ಆಮೇಲಿಂದ ಅದು ಆಯಿಲ್ ಜಾಸ್ತಿ ಆಗುತ್ತೆ. ಇವಾಗ್ಲೂ ಮಾಡ್ಬೇಕು ಅಂತ ಇರ್ಲಿಲ್ಲ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ರವೆ ರೊಟ್ಟಿ. ನನ್ನ ಮದ್ವೆ ಆದಾಗಿಂದನೂ ತುಂಬಾ ಇಷ್ಟ. ಅಷ್ಟೆಲ್ಲ ಅವ್ರು ತಿಂದಿಲ್ಲ ಅನ್ಸುತ್ತೆ. ನಮ್ಮಮ್ಮ ಮಾಡ್ಕೊಟ್ಟಿದ್ರು, ಅವಾಗ್ಲಿಂದ ಅವ್ರು ರವೆ ರೊಟ್ಟಿ ಮದ್ವೆ ಆದಾಗಿಂದನೂ ಇಲ್ಲಿವರೆಗೂ ರವೆ ರೊಟ್ಟಿ ಅಂತ. ಚಿಕನ್ ಸಾರ್ಗೆಲ್ಲ ತುಂಬಾ ಇಷ್ಟ ಅವರಿಗೆ. ನಾನು ತುಂಬಾ ದಿನ ಆಗಿತ್ತು ಮಾಡ್ಕೊಟ್ಟಿ ಅದನ್ನ. ಆಮೇಲೆ ಕೇಳ್ತಾನೆ ಇದ್ರಲ್ಲ, ಆಮೇಲೆ ಅದು ಶೀಟ್ ಬೇರೆ ಇರ್ಲಿಲ್ಲ ರವೆ ರೊಟ್ಟಿ ಮಾಡಕ್ಕೆ, ಅರ್ಧ ಹೋಗೋದು. ಅದಕ್ಕೋಸ್ಕರ ಶೀಟ್ ಇತ್ತು ಮುಂಚೆ ರೊಟ್ಟಿ ತೊಟ್ಟೋದು, ಅದು ಅರ್ಧೋಗ್ಬಿಟ್ಟಿತ್ತು. ಅದರಿಂದ ಇವಾಗ ಹೊಸ ತರಿಸ್ಕೊಂಡಿದೀನಿ. ಮೀಶೋದಿಂದ ತರಿಸಿದ್ದಾರೆ ಇದನ್ನ. 2 ಶೀಟ್ ಬಂದಿದೆ. ಎಷ್ಟು ಅದಕ್ಕೆ? ಓ 2 ಕೊಟ್ಟಿದ್ದಾರಾ? ಪರವಾಗಿಲ್ಲ. ಹೊಸಲ್ ಒಂದೇ ಒಂದು ಬಂದಿತ್ತಾನೆ. ಒಬ್ಬಿಟ್ಟು ತೊಟ್ಟಕ್ಕೆಲ್ಲ ಚೆನ್ನಾಗಿದೆ. ಒಬ್ಬಿಟ್ಟು ರೊಟ್ಟಿ ಇದನ್ನ ಸುಡಲ್ಲ ಗೈಸ್, ಸುಟ್ಟೋಗಲ್ಲ ಗೈಸ್. ನಾವು ಆಯಿಲ್ ಎಲ್ಲ ಹಾಕೊಂಡು ಮಡಿಕೋತಿದ್ದೆ ಅವಾಗ, ಸುಟ್ಟೋಗ್ಬಿಡೋದು. ಇದನ್ನ ಅಲ್ಲೇ ಮೇಲೆ ಹಿಂಗೆ ಹಾಕಿದ್ರೆ ಒಂದು ಎಷ್ಟೊತ್ತು ಬಿಟ್ರೂ ಸುಟ್ಟೋಗಲ್ಲ. ಆದರೆ ತುಂಬ ಚಿಕ್ಕದಾಯ್ತು. ಇಲ್ಲ, ಇಷ್ಟು ಇದಕ್ಕಿಂತ ದೊಡ್ಡದು ಇಷ್ಟಾಗ್ಲೇ ಬೇಕಾ? ರೊಟ್ಟಿ ಇನ್ನೂ ದೊಡ್ಡದ ರೊಟ್ಟಿ ಏನಿಲ್ಲ ಗೈಸ್, ತುಂಬಾ ದೊಡ್ಡದಾಗೈತೆ. ಸಾಕು ಇಷ್ಟಿದೆ. ಮಡಗು ತವ ಮೇಲೆ ಮಡಗು ಎಷ್ಟು ದೊಡ್ಡದು ನೋಡ್ತೀನಿ. ಫುಲ್ ಬರುತ್ತೆ. ಇಲ್ಲೇ ಐತಲ್ಲ ತೊಟ್ಟು ಮಡಗಿರೋದು, ಇದಕ್ಕೇನೆ ಬೇಕಾ? ಸಾಕು, ಓಕೆ. ಹಾಕೊಡಿ ರೊಟ್ಟಿನ ತಿನ್ನೋಣ. ಏನು ಸುಟ್ಟು ಹೋಗಲ್ಲ. ಮುಂಚೆ ತರಿಸಿದ್ರಲ್ಲ ಅದನ್ನ ಮಡ್ಚಿ ಮಡಗ್ಬಿಡೋರು. ತೊಳೆದ್ಬಿಟ್ಟು ಮಡ್ಚ್ಬಿಟ್ಟು ಮಡ್ಕೋವೆ. ಇದನ್ನ ಏನ್ ಮಾಡ್ಬೇಕಂದ್ರೆ ತೊಳೆದ್ಬಿಟ್ಟು ಹಿಂಗೆ ಇರಬೇಕು. ರೋಲ್ ಮಾಡಿ ಮಡಗು, ಏನಾಗಲ್ಲ ಅವಾಗ. ಮಡ್ಸಿದ್ರೆ ಅದು ಕಟ್ ಆಗ್ಬಿಡುತ್ತೆ. ಅದೇ ಒಣಗ್ಬಿಟ್ಟೆ ಆದ್ಮೇಲೆ ರೋಲ್ ಮಾಡಿ ಮಡಗಬೇಕು. ನಾನು ಒದ್ದೆಲೇನೆ ಹಂಗೆ ಮಡ್ಚ್ಬಿಟ್ಟು ಮಾಡ್ಬಿಡುವೆ. ಅದು ಸ್ಟಾರ್ಟಿಂಗ್ ಏನಾಗಲಿಲ್ಲ, ಸ್ವಲ್ಪ ಒಂದು 6 ತಿಂಗಳು 1 ವರ್ಷ ಬಂತದು. ಆಮೇಲೆ ಕಟ್ ಆಗೋಯ್ತು. ಅಷ್ಟೊಂದು ಯೂಸ್ ಮಾಡೋಣ, ಆಮೇಲೆ ಇದನ್ನ ಯೂಸ್ ಮಾಡೋಣ ಅನ್ಕೊಂಡೆ ಹಂಗೆ ಮಾಡಿದ್ವಿ. ನಿಮ್ಗೆ ಯಾರಿಗಾರು ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೊಡ್ತಾರೆ ಗೈಸ್, ತಗೊಳ್ಳಿ. ಬಿಡು ತಗೋತಾರೆ, ಲಿಂಕ್ ಹಾಕಿರ್ ಕೆಳಗಡೆ. ಹಾಕೊಡಿ ತಿಂಡಿ ನಮಗೆ ಇವಾಗ ತಿನ್ನೋಣ. ಇಲ್ಲೇ ಕೂತು ಗೈಸ್. ಇವಾಗ ತಾನೇ ಜಸ್ಟ್ ನಾನು ಕಟಿಂಗ್ ಹೋಗ್ಬಿಟ್ಟು ಬಂದೆ. ನಮ್ಮ ಖುಷಿ ಏನನ್ಬೇಕು? ಏನಂದ್ರೆ ಮಗನೇ ಚೆನ್ನಾಗಿಲ್ಲ. ನಾನೇ ಚೆನ್ನಾಗಿ. ಅದೇನದು ಮೂತಿ ಎಲ್ಲ ಹೊಡ್ಕೊಂಡು ಏಟ್ ಮಾಡ್ಕೊಂಡಿದ್ಯಾ ತುಟಿ ಹತ್ರ? ಇನ್ನ ಬೀಳ್ಸದ್ನಾ? ಮನೆಗೆ ಬತ್ತಿದಂಗೆ ಅಪ್ಪ ನೀನು ಚೆನ್ನಾಗೇ ಇಲ್ಲ, ಮುಂಚೆನೂ ಚೆನ್ನಾಗಿದ್ದೆ ನೀನು. ನಾಳೆ ಅಣ್ಣನ ಕಟಿಂಗ್ ಮಾಡ್ಸೋಣ?
ಅಣ್ಣ ಯಾವ ಥರ ಕಾಣಿಸ್ತಾನೆ ನೋಡೋಣ. ಈ ಥರನೇ ಕಟಿಂಗ್ ಮಾಡ್ತು. ಈ ಥರನೇ ಮಾಡಿಸ್ಲಾ? ಅವ್ನು ಚೆನ್ನಾಗಿ ಕಾಣ್ಬಾರ್ದ? ನೀನು ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿದ್ಯಾ ನನ್ನ ಮಗನೇ ನೀನು. ಚೆನ್ನಾಗಿ ಕಾಣ್ತಾನಿಲ್ಲ ಖುಷಿ ಕಟಿಂಗ್ ಮಾಡ್ತಾನೆ. ಖುಷಿದು ಅಷ್ಟೇ ಗುಂಡೋಡ್ಸಂಗಿಂದ ಚೆನ್ನಾಗಿ ಕಾಣಿಸ್ತಿಲ್ಲ. ಮುಂಚೆ ಕೂದಲಿದ್ದಾಗ ಚೆನ್ನಾಗಿ ಕಾಣಿಸ್ತಾ. ತಪ್ಪನೇ ಇರೋದು ತಾನೆ. ಸ್ವಲ್ಪನೇ ಇರೋದು. ಇವಾಗ ಚೆನ್ನಾಗಿ ಕಾಣ್ತಾನೆ ಖುಷಿ ಕಟಿಂಗ್ ಮಾಡ್ತಾನಿಲ್ಲ. ಬನ್ನಿ ಗೈಸ್, ನಮ್ಮ ನವಿ ಏನು ಮಾಡ್ತಿದ್ದಾರೆ ನೋಡೋಣ. ಇಲ್ಲ ನಾವು ಬರ್ತೀರಾ ಇಲ್ಲೇ ಇರ್ತೀರಾ? ಇಲ್ಲ ಇದ್ದೀವಿ. ನೋಡಿ ಗೈಸ್, ನಾವು ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ವಿ. ಏನು ಮಾಡಕ್ಕೆ ಬಂದವ್ರು ಇವರು ಅಂತ ಓಡ್ ಬಂದವ್ರಿ. ಇಳಿರೋ ಕೆಳಗಡೆ ಬನ್ನಿ. ಇಳಿರಿದ್ವಿ, ಇಳಿ ಕೆಳಗಡೆ ಹೇಳಿದ ತಕ್ಷಣ ಇಳಿದ್ಬಿಡು ನಂಗೆ. ಒದೆ ಹೊಡೆಯಕ್ಕಿಂತ ಮೊದಲೇ ಯಾರು ಹಿಂಗೆ ಮಾಡಿರೋದು ಇದನ್ನ? ಗಾಳಿ ಹೆಂಗ್ ಮಾಡಕ್ಕಾಗುತ್ತ ಮುತ್ತು? ಗಾಳಿ ಸಿಕ್ಕಾಪಟ್ಟೆ. ಸುಮ್ಮನೆ ಬಿಡಪ್ಪ, ನಂಗೆ ತಲೆ ತಿನ್ಬಿಡ ನೀನು. ನಿನ್ನ ತಲೆ ನಾನು ಯಾಕೆ ತಿನ್ನೋಣ? ನಾನು ಕೂರಿ ತಲೆ ತಿಂತೀನಿ. ಬನ್ನಿ 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 ಬನ್ನಿ. ನಮ್ಮ ನವಿ ಅಡುಗೆ ಮಾಡ್ತಾ ಇದ್ದಾರೆ, ಊಟ ತಿನ್ನೋಣ. ಏನು ಮಾತಾಡ್ತಿರೋ? ಯಾರು ಹೇಳ್ಕೊಟ್ಟಿದ್ದಲ್ಲ? ಏ ದಿವಿ, ಬನ್ನಿ ಹೋಗೋಣ ಒಳಗಡೆ. ಕೂದಲು ಒಣಸ್ಕೊಳಕ್ಕೆ ಬಂದಿದ್ದೀರಿ ಇವಾಗ. ಫೋನಲ್ಲಿ ಮಾತಾಡ್ತಿದ್ರು ಗೈಸ್. ನಾವು ಈಚೆ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀವಲ್ಲ ಅಂತ ಫೋನ್ ಕಟ್ ಮಾಡ್ಬಿಟ್ಟು ಬಂದವರು ಇವರು. ಏನು ನವಿ? ನಪ್ಪ ಬೈದಾಕ್ತು ಫೋನಲ್ಲಿ ಇವನು ಒಂದು ತಮ್ಮ ಇವ್ರ ಅಮ್ಮ 3 ಜನ ಕಾನ್ಫರೆನ್ಸ್ ಹಾಕ್ಬಿಡೋದು ಗೈಸ್. ಹಳೆ ವಿಚಾರಗಳು ಅದೇ ಮಾತಾಡ್ತಿದ್ದು. ಡೈಲಿ ವಾರದಲ್ಲಿ ಒಂದ್ಸಲ ಅಂದ್ರೆ ಮಾತಾಡ್ತಿರ ತಾನೆ. ಹಳೆ ವಿಚಾರಗಳು ಗೈಸ್ ನಾನು ಮಾತಾಡ್ತಿದ್ದು. ಚಿಕ್ಕ ವಯಸ್ಸಿಗೆ ನೆನಪಾಗುತ್ತಲ್ಲ ಅಂತ ಮಾತಾಡ್ತಿದ್ದು. ಬೇರೆಯವ್ರ ಜೊತೆ ಹೇಳಿದ್ರೆ ಏನೋ ಪರವಾಗಿಲ್ಲ, ಗೊತ್ತಿಲ್ದವ್ರಿಗೆ. ನಿಮ್ಮ 3 ಜನಕ್ಕೂ ಗೊತ್ತು ತಾನೆ ಎಲ್ಲ ಮೆಟ್ರ್. ನೆನ್ಸ್ಕೊಳ್ಳೋದು ಖುಷಿ ಇರುತ್ತಲ್ಲ. ಹಂಗೆ ಸರಿ ಬನ್ನಿ, ಊಟ ಹಸಿತೈತೆ ನಮ್ಗೆ, ಊಟ ಹಾಕೊಡಿ. ನೋಡಿ ಗೈಸ್, ಸಂಜೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ನವಿ ಇಷ್ಟ ಅಂದ್ಬಿಟ್ಟು ಸ್ಕೆಚ್ ಪೆನ್ ತರಿಸಿದ್ದಾರೆ, ಇಷ್ಟು ದೊಡ್ಡದ. ಅವ್ರು 3 ಜನ ಕುತ್ಕೊಂಡು ಬರೆಸ್ತಾ ಇದ್ದಾರೆ. ನಮ್ಮ ನವಿ ಬಿಡ್ಸಿರೋದು ತೋರಿಸ್ತೀನಿ, ನಮ್ಮ ಖುಷಿ ಬಿಡ್ಸಿರೋದು ತೋರಿಸ್ತೀನಿ. ಕೊಡಿಲಿ. ಡ್ರಾಯಿಂಗ್ ಅಂತಲ್ಲ, ಬಾಕ್ಸು, ರೆಕ್ಟಾಂಗಲ್, ಟ್ರಯಾಂಗಲ್ ಎಲ್ಲ ಬಿಡ್ಸಿದ್ದಾಳೆ. ಈ ಕಡೆ ಲೆಫ್ಟಲ್ಲಿ ನಮ್ಮ ನವಿ, ಈ ಕಡೆ ರೈಟಲ್ಲಿ ನಮ್ಮ ಖುಷಿ. ಅಲ್ಲ, ಇದು ಮಾತ್ರ ನಮ್ಮ ಖುಷಿ. ಎಷ್ಟು ಎಲ್ಲಾನು ಖುಷಿನೇ ಹಚ್ಚೋನೆ. ಹೌದಾ? ಎಲ್ಲ ಖುಷಿನೇ ಹಚ್ಚಿರೋದು. ಹಾಂ, ಇದು ನಿಂಗೆ ಗೀಜಿದ್ನಲ್ಲ, ಸ್ಕೆಚ್ ಪೆನ್ ತಗೊಂಡು ಗೀಜ್ ಬಿಡೈತಿಗೆ. ಹಾಂ ಆಮೇಲೆ ಹೇಳ್ಕೊಟ್ಟೆ ಈ ತರ ಹಚ್ಚೋದು ಅಂತ. ಹಾಂ. ನಮ್ಮ ದಿವಾ ಒಂದು ಬಿಡ್ಸೋಕೆ ಕೊಡಿಲಿ. ಅವ್ನು ಬಿಡ್ಸೋಕೆ ಹೋಗ್ಬಿಡು ಗೈಸ್. ಖುಷಿನೇ ಪರವಾಗಿಲ್ಲ guys. ನಮ್ ದಿವ ಹಚ್ಚಕ್ ಹೋಗಿ ಎಲ್ಲ ಹಾಳು ಮಾಡಿಕೊ. ಅವ್ನು ನೋಡಿ ಎಡಗೈಲಿ ಪೇಪರ್ ಹರಿದಾಕ್ಬಿಟ್ಟಿದ್ದಾನೆ. ಇಲ್ಲಿ ಎಲ್ಲ ಸ್ಕೆಚ್ ಪೆನ್ ಯೂಸ್ ಮಾಡೋಣ. ಸ್ಕೆಚ್ ಪೆನ್ ಅಲ್ಲಿ ಸ್ಮೂತಾಗಿ ಬಳಸ್ಬೇಕು, ಕ್ಲೀನ್ ಆಗಿ ಹಿಂಗ್ ಲೈಟ್ ಆಗಿ ಹಚ್ಬೇಕು. ಇವ್ರು ಹಂಗಲ್ಲೇ ಜೂಡವ್ರೆ, ಅದು ಅರ್ಧೆ ನೋಡಲ್ಲಿ ನಿನ್ನ ಮಗ ನೋಡು ಎಡಗೈ, ಚೆನ್ನಾಗಿರುತ್ತೆ. ಎಡಗೈಲಿ ಕರೆಕ್ಟಾಗಿ ಬಾಕ್ಸ್ಗೆ ಹಚ್ಬೇಕು. ಓಕೆನಾ? ಬೆಳಗ್ಗೆಯಿಂದ ಗೈಸ್ ಏನು ಕೆಲಸ ಮಾಡಿಲ್ಲ ಇವತ್ತು. ನಾನು ಬೆಳಗ್ಗೆಯಿಂದ ಬ್ಲಾಗೇ ಮಾಡ್ಕೊಂಡಿಲ್ಲ ಪಾಪ. ಬಂದು ಮಲ್ಕೊಂಡೆ, ಒಂದು ಫಂಕ್ಷನ್ ಇತ್ತು, ಹೋಗ್ಬಿಟ್ಟು ಬಂದೆ. ಇವಾಗಲೂ ಮಲ್ಕೊಳಕ್ಕೆ ಓಡಾಡ್ತಿದ್ದೆ. ನಮ್ಮ ನವಿ ನೀರು ಹಾಕಿ ಎಬ್ಬರಿಸ್ಬಿಟ್ಲು. ನಿದ್ದೆನೇ ಕೊಟ್ಟಿಲ್ಲ, ಆದರೆ ನಿದ್ದೆ ಕೊಟ್ಟಿಲ್ಲ ಇವಾಗ. ಸೂಪರ್ ಮನೆ, ಚೆನ್ನಾಗಿ ನಿದ್ದೆ ಬಂದಿತ್ತು. ಇವಾಗ ಸ್ವಲ್ಪ ಇವಾಗ ಹೊರಗಡೆ ಹೋಗ್ಬಿಟ್ಟು ಅವ್ರಿಗೊಂದು ಬಣ್ಣ ಹಚ್ಚಿದ್ರಲ್ಲ, ಬುಕ್ ಬೇಕಂತೆ ತಾಂಬಂದು ಕೊಡ್ತೀನಿ. ಆಮೇಲೆ ಇನ್ನೇನು ಬೇಕ್ರಿ? ಕೊತ್ತಂಬರಿ ಸೊಪ್ಪ. ಆಮೇಲೆ ಏನ ತಲೆ ಮೇಲೆ ಚಚ್ಚಿದ್ಯಾ? ಕಟಿಂಗ್ ಮಾಡ್ಸೋದು ಬೇಡ ಇನ್ನೊಂದು? ಇಲ್ಲ ದಿವಾ, ಕಟಿಂಗ್ ಮಾಡಿಸ್ಬೇಕು. ಇನ್ನೊಂದು ವಾರ ತಳ್ಬೋದು. ಇನ್ನೊಂದು ವಾರ ತಳ್ಳೋಣ ಬಿಡಿ. ಹೇಳ್ದ ಕಟ್ ಮಾಡ್ಸೋಣ ಬಿಡಿ. ಅಕಸ್ಮಾತ್ ಹೇಳಿದ್ರೆ ಮನೆ ಕರ್ಕೊಂಬತ್ತಾ ಇರ್ತೀಯಲ್ಲ, ಆ ಟೈಮಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡು. ಹಿಂಗೆ ಬರೋ ದಾರಿಲ್ಲ ಐತಲ್ಲೇ. ನೀನು ಯಾವಾಗ ಹೋಯ್ತಿದ್ದೆ ಹೊರಗಡೆ? ಇವಾಗ ಹೋಯ್ತಿದ್ದೆ ತಾನೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋದು, ಕಳ್ಸೋದು. ಹಾಂ, ಬಿಡ್ಸಾಯ್ತು. ಸರಿ, ಓಕೆ ಗೈಸ್, ಹಿಂಗೆ ಆಡ್ತಾ ಇರಲಿ. ನಾನು ಇವ್ರಿಗೆ ಏನೇನು ಬೇಕು ಅದೆಲ್ಲ ತಂದ್ಕೊಡೋಣ. ನೋಡಿ ಗೈಸ್, ಅಂಗಡಿಗೆ ಹೋಗ್ಬಿಟ್ಟು 3 ಜನಕ್ಕೆ ಒಂದೊಂದು ಬುಕ್ ತಂದು ಕೊಟ್ಟಿದ್ದೀನಿ. ಮತ್ತೆ ಕಿತ್ತಾಡ್ತಾ ಇದ್ದಾರೆ, ನನಗೆ ಕೊಡು ನನಗೆ ಕೊಡು. ಇವಾಗ ಯಾರು ಚೆನ್ನಾಗಿ ಬಿಡಿಸ್ತಾರ ಅವ್ರಿಗೆ ನಾನು ಗುಡ್ ಹಾಕ್ಬೇಕಂತ. ಇಲ್ಲಿ ಮೂತಿಗೆ ರೆಡ್, ಇಲ್ಲಿಗೆ ರೆಡ್, ಇಲ್ಲಿಗೆ ಮತ್ತೆ ಇಲ್ಲಿಗೆ ಹಾಕು. ಪಿಂಕ್ ತರ ಇದೆ ಇದು. ಅವಕ್ಕೆಲ್ಲ ಇದಿಲ್ಲ, ಕ್ಯಾಪ್ ಇಲ್ವಾ? ಇದು ಮತ್ತೆ ಇದು
ಅದು ಆರೆಂಜ್ ಅಲ್ಲಿ ಹುಡುಗಂಗೆ ಗೊತ್ತಾಗಲ್ಲ ಅಂತ ಯಾವ್ಯಾವ ಕಲರ್ ಕೊಡ್ತಾ ಇದ್ದಾರೆ ಗೈಸ್. ಇದು ಆರೆಂಜು. ಯೆಲ್ಲೋ ಕಲರು ಇಲ್ಲಿಗೆ ಖುಷಿ ಕ್ಲೀನಾಗಿ ನೋಡ್ಕೊಂಡು ಹಚ್ಚು, ಕ್ಲೀನಾಗಿ ಯೆಲ್ಲೋ ಅಷ್ಟ್ರೊಳಗೆ ಹಚ್ಬೇಕು ನೀನು. ಆರೆಂಜು ಇಲ್ಲಿಗೆ ಅವ್ರಿಗೇನೋ ಆಟ ಆಡಕ್ಕೆ ಸಿಕ್ತಂಗೆ ಆಗ್ಬಿಟ್ಟೈತೆ ಖುಷಿಗೆ. ಇಷ್ಟು ದಿನ ಕೊಟ್ಟಿರ್ಲಿವಲ್ಲ ನಾವು. ಇದು ಇಷ್ಟನಾ? ಇದಕ್ಕೆ ಆಯ್ತು ಬಿಡ್ಸು. ಇದು ಈ ಲೈನ್ಗೆ ಇದು, ಆಮೇಲೆ ಇದು ಗ್ರೀನ್, ಈ ಗ್ರೀನ್, ಆಮೇಲೆ ಇಲ್ಲ ಅದು ಗ್ರೀನೇ ಅಲ್ಲ ಕಣೆ, ಅದು ಗ್ರೀನ್ ಲೈಟ್ ಗ್ರೀನ್. ಬಾಲಕ್ಕೆ ಬಾಲಕ್ ಆಮೇಲೆ ಕೊಡ್ತೀನಿ. ಫಸ್ಟ್ ಒಂದು ಕಡೆಯಿಂದ ಬರ್ಕೊಂಬದ್ದೀವಿ. ಇದು ಬಾಲಕ್ಕೆ. ಗೈಸ್ ಇವ್ರ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಆಗುತ್ತೆ ಟೈಮು. ಬಿಡ್ಸಾಗ್ಲಿ ಆಮೇಲೆ ತೋರಿಸ್ತೀನಿ. ನಮ್ಮ ಖುಷಿ ಡೀಸೆಂಟಾಗಿ ಬಿಡ್ಸ. ಗುಡ್ ಮಗನೆ, ವೆರಿ ಗುಡ್. ರೆಡ್ ಹಾಕ್ಬೇಕು, ಆರೆಂಜ್ ಅಲ್ಲ. ಆರೆಂಜ್ ಅಲ್ಲ, ರೆಡ್ ಆರೆಂಜ್ ಕಲರ್ ಕಾಣ್ತೈತೆ ಇದು. ಈ ಕಡೆಗೆ ಹಾಕ್ಬೇಕು. ಆರೆಂಜ್ ಕಲರ್ ಕಾಣ್ತೈತೆ ಅಂದ್ರೆ ಈ ಕಡೆಗೆ ರೆಡ್ ಅಲ್ಲಿ ಇರೋದು ತಗೋ. ಒಟ್ನಲ್ಲಿ ಕಾಣಿಸ್ತೈತೆ, ಎಲ್ಲಿಗೋ ಅಂತ ಬರಿಯಾನ ಅಂತ ಬರ್ದವನು. ಎಲ್ಲಿಗೆ ತೋರ್ಸವನ್ಗೆ? ಎಲ್ಲಿಗೆ ಹಾಕ್ತಿ ಇವಾಗ ಅದನ್ನ? ಇಲ್ಲಿಗೆ. ಬಿಡು ಆ ಹಾಕು. ಕಡೆಗೆ ಇದು, ಈ ಕಡೆಗೆ ಅದು ಹಾಕು. ಹ್ಞೂ, ಯಾರು ಚೆನ್ನಾಗ್ ಹಚ್ಚೋದು? ನನ್ನ ಪ್ರಕಾರ ಖುಷಿ ಅನ್ಸುತ್ತೆ. ನನ್ನ ಬಕಲ ನಾನೇ. ಹ್ಞೂ, ನನ್ನ ಪ್ರಕಾರ ನವಿ. ನಮ್ಮ ಬಕಲ ಅಪ್ಪ. ನಗು ಬಂದ್ಬಿಡ್ತು. ನನ್ನ ಪ್ರಕಾರ ದಿವ. ಹ್ಞೂ, ನನ್ನ ಬಕಲ ಅಪ್ಪ. ನನ್ನ ಸರಿ ಸರಿ ಪ್ರಕಾರ ನಾನೇ. ಆಯ್ತು, ಬಿಡಿಸಿ ಬೇಗ ಬೇಗ. ಮಾಡಿ 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 ನೋಡಿ ಗೈಸ್, ನಮ್ಮ ನವಿ ಇನ್ನೂ ಬಿಡಿಸ್ತಾ ಇದ್ದಾಳೆ. ಇದರಲ್ಲಿ ಒಂದು ಮಾರ್ಕ್ಸ್ ಕಟ್ ಮಾಡ್ತೀನಿ. ಹಂಗಿಲ್ಲ, ಲೇಟ್ ಇಸ್ ಲೇಟು. ಇನ್ನೊಂದ್ಸರಿ 10 ನಿಮಿಷ ಕೊಟ್ಮೇಲೆ 10 ನಿಮಿಷ ಅಷ್ಟೇ. ಚಾನ್ಸ್ ಕೊಡು. ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ಆದ್ರೆ ನಾನೇ ಗೆಲ್ಲೋದು. ಅವ್ರಿಬ್ರು ಯಾವ್ದು ಹಚ್ಬೇಕು ತಗಮ್ಮ, ಅದ್ ಕೊಡು, ಇದ್ ಕೊಡು, ಇದ್ ಕೊಡು. ಅವೆಲ್ಲ ಕತೆ ಬೇಡ. ನೀ ದೊಡ್ಡವಳಾಗಿ ಬೇಗ ಬೇಗ ಬಿಡಿಸ್ಬೇಕು. ಕೊಡಿ ಕೊಡಿ, ಸಾಕು ಸಾಕು ಸಾಕು, ಕೊಡಿ. 10 ಮಾರ್ಕಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೋಡೋಣ. ಕೊಡಿ ಕೊಡಿ, ಬೇಗ ಕೊಡಿ. ಮುಚ್ಬಿಟ್ಟು ಕೊಡಿ. ಕೊಡು ಕೊಡು ಕೊಡು, ಸಾಕು. ಕುಕ್ಕಲೆ ಕೊಳ್ಳು. ಫಸ್ಟ್ ತಡಿ, ವಿನ್ ಮಾಡ್ತೀನಿ ಯಾರು ಅಂತ ಕೊಟ್ರೆ ಸಾಕು. ಕೊಡೆ ಕೊಡೆ, ಸಾಕು, ಅಷ್ಟೇ ಅಷ್ಟೇ ಅಷ್ಟೇ. ಟೈಮ್ ಮುಗಿದ್ಮೇಲೆ ಸ್ಕೂಲಲ್ಲಿ ಇಟ್ಕೋತಾರ, ಕಿತ್ಕೋತಾರ ತಾನೆ. ಕೊಡು 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 ಕೊಡು. ಹ್ಞೂ, ಎರಡಾಯ್ತು ಗೆದ್ದರಿಗೆ, ಎರಡಾಯ್ತು. ಇನ್ನೊಂದು ಲಾಸ್ಟ್ ಲಾಸ್ಟ್ ಲಾಸ್ಟ್. ಬೇಗ ಬೇಗ, ಟೈಮ್ ಆಯ್ತು. ಕೊಡಿ ಕೊಡಿ ಕೊಡಿ, ಅಷ್ಟೇ ಮುಗೀತು. ಕಿತ್ಕೊಡ್ತೀವ ತಡಿ, ಒಂದೇ ಅಷ್ಟೇ ಅಷ್ಟೇ. ಇಲ್ಲ ಇಲ್ಲ, 1 ನಿಮಿಷ ಇಲ್ಲ, ಅರ್ಧ ಸೆಕೆಂಡ್ ಇಲ್ಲ. ತಡಿ ಕೊಡ್ತೀನಿ. ಇಲ್ಲ, ಟೈಮ್ ಆಯಿತು, ಮುಗೀತು, ಅಷ್ಟೇ ಅಷ್ಟೇ. ಸರಿ, ನಿಮ್ಗೆ ಅವೆಲ್ಲ ಕೊಡು. ನಾನು ಡಿಸೈಡ್ ಮಾಡೋದು, ನಮ್ಮ ವ್ಯೂವರ್ಸ್ ಡಿಸೈಡ್ ಮಾಡ್ತಾರೆ, ನೀವಲ್ಲ. ನಾನು ಗೆಲ್ದೆ. ನೋಡೋಣ ಯಾರು ಗೆಲ್ದ್ರೆ ಅಂತ. ನಾನು ಗೆಲ್ದೆ. ನಾನು ನವಿಗೆ 2 ಮಾರ್ಕ್ಸ್ ಕಟ್ ಮಾಡಿ ಗೈಸಿದ. ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ ಇಲ್ಲ. ಇಲ್ಲ. ತಡಿ ಮೊದ್ಲು ಕ್ಲೀನ್ ಆಗಿ ಟೈಮ್ ಆದ್ಮೇಲೆ ನಿಂದೇನಿದು? 3 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು 10 ಸೆಕೆಂಡ್ ಕೊಟ್ಟಿಲ್ಲ ಅಂದರೆ 4 ಮಾರ್ಕ್ಸು. 4 ಮಾರ್ಕ್ಸ್ ಕಟ್ಟು. ಲೇಟ್ ಆಗಿರೋದಕ್ಕೆ 4 ಮಾರ್ಕ್ಸ್ ಕಟ್ ಮಾಡ್ತೀನಿ. ನೀವು ಎಷ್ಟೊತ್ತಿಗೆ ಅಂತ ಹೇಳಿ. ಅವೆಲ್ಲ ಇಲ್ಲ, 10 ನಿಮಿಷ ನಾವು ಟೈಮ್ ಕೊಟ್ಟಿದ್ದು. ಎಸ್, ಬನ್ನಿ ನಾವು ಇವಾಗ ಇದನ್ನು ಮಾರ್ಕ್ಸ್ ಕೊಡೋಣ. 3 ಬುಕ್ ಇದ್ದಾವೆ, 3 ಜನದ ಬಿಡಿಸಿದ್ದಾರೆ. ಪೆನ್ ಕೊಡಿ, ಮಾರ್ಕ್ಸ್ ಕೊಡ್ತೀನಿ ನಾನು. ಪೆನ್ ಹೊರಗಡೆ ಐತೆ. ಅಲ್ಲ ಸರ್ಗೆ ನಾವು ಪೆನ್ನು ತಗೊಂಡು ಕೊಡಲ್ಲ, ತಾವೇ ತಗೋಬೇಕು. ಆಯಿತು, ನಾನೇ ತಗೋತೀನಿ. ಗೈಸ್, ಇದು ನಮ್ಮ ಖುಷಿ ದೇವ್ರದ್ದು ಬಿಡಿಸಿರೋದು ಮೋಟು ಪತ್ಲು. ಇಲ್ಲಿ ಬರೋಂಗಿಲ್ಲ ದಿವಿ, ಒಳಗಡೆ ಹೋಗು. ನಾ ಮಾರ್ಕ್ಸ್ ಹಾಕೊಂಬರ್ತೀನಿ, ನೀನು ಅಲ್ಲಿ ಇಲ್ಲ. ಎಲ್ಲ ಬಿಡಿಸಿದಿಲ್ಲ ನೀನು. ಇಲ್ಲಿ ಬಿಡಿಸಿದ್ದಾನೆ ಗೈಸ್ ನಮ್ಮ ಖುಷಿಯವರು. ಇಲ್ಲೆಲ್ಲ ಸರಿಯಾಗಿ ಹಚ್ಚಿಲ್ಲ, ಮಕ್ಕಕ್ಕೂ ಹಚ್ಚಿಲ್ಲ. ಇಲ್ಲೊಂಚೂರು ಬಟ್ಟೆಗೆ ಒಂಚೂರು ಹಚ್ಚಿದ್ದಾನೆ. ಕಲ್ಲರೆಲ್ಲ ಓಕೆ ಓಕೆ, ನಾವು ಮಾಡ್ಬೋದು. ಖುಷಿ ಪಾಪ ಈ ಚಿಕ್ಕ ಹುಡುಗ ಆಗಿರೋದ್ರಿಂದ 10ಕ್ಕೆ ಎಷ್ಟು ಕೊಡ್ಬೋದು? ಲೈಕ್ ಕೆಳಗಡೆ 10 ಹಾಕ್ಬೇಕು, ಮೇಲೆ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಹಾಕ್ಬೇಕು. ಲೇ ಹೌದಾ? ಅದು ಗೊತ್ತಿಲ್ಲ. 5 ಕೊಡ್ಬೋದು ಗೈಸ್ ಅಷ್ಟೇ. ಆ ಚಿಕ್ಕ ಹುಡುಗಾಗಿ ಇಷ್ಟು ಕಷ್ಟಪಟ್ಟು ಬರೆದಿರೋದಕ್ಕೆ 5ಕ್ಕೆಲ್ಲ ಗುಡ್ಡಿಲ್ಲ. ಇದು ನಮ್ಮ ದಿಲೀಪ್ ಅಲ್ಲ, ಗಾನವೇ ಬಿಡಿಸಿರೋದು. 4 ಮಾರ್ಕ್ ಕಟ್ ಮಾಡ್ಬೇಕು ಇವಳಿಗೆ. ಎಲ್ಲ ಬಿಡಿಸಿದಾಳೆ. ಲೇಟ್ ಆಗಿರೋದ್ರಿಂದ 10ಕ್ಕೆ 6 ಗೈಸ್. ಲೇಟ್ ಮಾಡಿದ್ಕೆ ಇವಳು. ಎಲ್ಲ ಚಿತ್ರ ಎಲ್ಲ ಓಕೆ. ಆಮೇಲೆ ಇಲ್ಲೇ ಇನ್ನೇನು ಕ್ಲೀನಾಗಿ ಹಚ್ಬೇಕಾಯ್ತು. ಓಕೆ ಅಷ್ಟೇ.
ಕಂಡ್ರಲಿಲ್ಲ. ದಿವಂದು ಗೈಸ್ ಲಾಸ್ಟ್ ದಿವ. ವಾವ್ ಸಖತ್ತಾಗೈತೆ ದಿವಂದು ನಿಜಲ್ಲೂ ಚೆನ್ನಾಗೈತೆ ನಂಗೆ ಚೆನ್ನಾಗೈತೆ ದಿವಂದು ಪಾಸ್ 10ಕ್ಕೆ 8 ಚೆನ್ನಾಗೈತೆ ದಿವಂದು ನೋಡೋಕ್ಕೆ. ಇನ್ನು ನಂದಕ್ಕೆ ಎಷ್ಟು ಕೊಟ್ಟೆ ನೋಡ್ಲೇ ಇಲ್ಲ. ಗೈಸ್ ಇದರಲ್ಲಿ ವಿನ್ ಆಗಿರೋದು ನಮ್ಮ ದಿವಿತ್ ಅವರು. ನಂಗೆ ಲೇಟ್ ಮಾಡಿದ್ಕೆ 4 ಮಾರ್ಕ್ಸ್ ಕಡಿಮೆ, ಇಲ್ಲಾಂದ್ರೆ ನಿಂದು 10ಕ್ಕೆ 10. ದಿವಾ ಗೆದ್ದಿದ್ದಾನೆ ಗೈಸ್, ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಕಮೆಂಟ್ ಹಾಕಿ ಗೈಸ್, 3 ಜನಕ್ಕೂ. ನನಗೆ ಕೊಡಿ ದಿವಂದು ಇಷ್ಟ ಆಯ್ತು ನನಗೆ. ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್, ಮೂತಿ ನೋಡಿ ಗೈಸ್, ಈ ಮಕ್ಕ ನೋಡಿ ಗೈಸ್. ಲೇಟ್ ಮಾಡಿದ್ದಾಳೆ, ಆ ಲೇಟ್ನು ಕನ್ಸಿಡರ್ ಮಾಡಿ ನೀವು ಆನ್ಸರ್ಗೆ. ನೀವು ಅವ್ನು ನೋಡಿ ಗೈಸ್, ಝೂಮ್ ಆಗಿ ತೋರಿಸು. ಇಲ್ಲೆಲ್ಲ ನೋಡಿ ಗೈಸ್ ಅಚ್ಚೇ ಇಲ್ಲ. ಚಿಕ್ಕ ಪಾಪ ಅಲೇ, ನಿನಗೂ ಅವನಿಗೂ ಒಂದೇನಾ? ನಮ್ಮಂಗೆ ಅವನುವೆ ಗೈಸ್ ದಿವಂತ್ ಓಕೆ, ಖುಷಿ ನೋಡಿದ್ರಲ್ಲ 5 ಕೊಟ್ಟಿದ್ದೀನಿ. ಓಕೆ ಪರವಾಗಿಲ್ಲ. ಲಾಸ್ಟಿಗೆ ಹೋಗ್ಬಿಡೋಣ. ಕೊಟ್ಲು ಇದನ್ನೂ ಹಾಳು ಮಾಡಿಕೊಂಡು ನೀರಲ್ಲಿ ನೆನೆಸಿ ಇನ್ನೂ 2 ಮಾರ್ಕ್ಸ್ ಕಡಿಮೆ ಕೊಡ್ಬೇಕು. ಪರವಾಗಿಲ್ಲ ಗೈಸ್, ನಮ್ ಖುಷಿ. ತಗೊಂಡು ಅಲ್ಲಿಗೆ ಹಚ್ಬೇಕು, ಅದ್ರೊಳಗಡೆ ಹಚ್ಬೇಕು ಅಂತ ಮಾಡಿದ್ದಾನಲ್ಲ. ನಾನು ಮಾಡಿದನಲ್ಲ ಫಸ್ಟ್ ಟೈಮು. ನಮ್ ಖುಷಿ ಒಂದು ಡ್ರಾಯಿಂಗ್, ಒಂದು ಚಿತ್ರಕ್ಕೆ ಹಚ್ಚಿರೋದು ಕ್ರಯನ್ಸ, ಡ್ರಾಯಿಂಗ್ ಬಿಡ್ತಿರೋ ಇದಾಗ್ತಿರೋದು. ಚೆನ್ನಾಗಿ ಮಾಡಿದ್ದಾನೆ, ಅದು ಚೆನ್ನಾಗ್ ಯಾರ ಮಾಡಿದಾನೆ. ಸಹಾಯ ಇಲ್ಲದಲ್ಲೇ Good, ಮಾಡಿ. ದಿವಿ. ಇಬ್ರಿಗೂ ಗುಡ್. ಇಬ್ರು ಗುಡ್. ಗೈಸ್ ನೀವು ಕಮೆಂಟ್ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತೀರಾ. ನಂಗೆ ದಿವ್ಯದ್ ಅಂತ ತುಂಬ ಇಷ್ಟ ಆಯಿತು, ಯಾಕೆಂದರೆ ತುಂಬ ಇದ್ದಾವೆ ಅವನಲ್ಲಿ, ಒಂದೇ ಇಲ್ಲ. ಇಲ್ಲಿ 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 ನೋಡಿ ಎಲ್ಲ ಬೇರೆ ಬೇರೆ ಕಲರ್, ಅವೆಲ್ಲ ಬೇರೆ ಕಲರ್ ಅಲ್ಲ, ಎಲ್ಲದನ್ನ ಅಂತೆಲ್ಲೇ ತಗೊಂಡು ನಮ್ದು ಕಲರ್ ಅವೆಲ್ಲ ಇಲ್ಲ ಅಮ್ಮ. ಆದರೂ ನಮ್ಮ ದಿವ್ಯದ್ದೇ ಇಷ್ಟ ಆಯ್ತು ನನಗೆ. ಗೈಸ್ ನೀವು ಕಮೆಂಟ್ ಹಾಕಿ. ಆಯ್ತು, ನಂದು ಇನ್ನೊಂದು ಸೋತಿದ್ದಾಳೆ ಇವಾಗ. ಅದಕ್ಕೂ ಕೊಡು. ನಮ್ಮನವ್ರು ಇನ್ನೊಂದು ಬಿಡಿಸಿದಾರಂತೆ ಗೈಸ್, ಇಲ್ಲ ಅದನ್ನು ನೋಡೋಣ. ತೋರ್ಸಪ್ಪ. ಅಲ್ಲಿ ಕೊಡು. ಅದು ಇದಾ? ಅದ್ರ ಬಿಡಿಸಿದ್ದೀನಿ. ಅದೇನಿದೆ ಹಂಗೈತೆ? ಅದು ಹೊರಗೆ ಅಡ್ಕೆ ಮುಂದೆ ಹುಡುಗಿನ ಓ ಹಿಂದೆ ತೀರ್ಕೊಂಡು ನಿಂತಿರೋದಾ? ಅದೊಂಚೂರು ತಲೆ ಒಂಚೂರು ಸರಿ ಹೋಗ್ಲಿಲ್ಲ. ಪಾಪ ಈ ಥರ ಐತೆ ತಲೆ. ಆದ್ರೂ ಬಿಟ್ಟು ಎಲ್ಲ ಓಕೆ. ಅದು ಫೋನಲ್ಲಿ ನೋಡ್ಕೊಂಡು ಬಿಡಿಸಿದ್ರು. 10ಗೆ ಇದು ಮಾಡಬೇಕು. 10ಗೆ 8 ಕೊಡ್ಬೋದು. ಇದಕ್ಕೆ ಚೆನ್ನಾಗೈತೆ. ತಲೆ ಒಂದು ಸರಿಯಾಗಿದ್ದರೆ 10ಕ್ಕೆ 10 ಕೊಡ್ತಿದೆ. ಏನ್ರೋ ಮಾಡ್ತಾ ಇದ್ದೀರಾ ನೋಡಿ ಗೈಸ್, ಸಂಜೆ ಆಗಿದೆ. ಸಂಜೆ ಅಲ್ಲ ರಾತ್ರಿನೇ ಆಗಿದೆ. ನಮ್ಮ ನವಿ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ನಾನು ಯೂನಿಫಾರ್ಮ್ ತಂದು ಇಲ್ಲಿ ಬಿಸಾಕಿದ್ದಾರೆ, ಬಟ್ಟೆ ಎತ್ಕೊಂಬಂದು. ಆಮೇಲೆ ಇದೇನಿದು ಬಟ್ಟೆ ಒಣಗಿ ಹಾಕೋದು, ಅದನ್ನು ತಂದು ಇಲ್ಲೇ ಬಿಸಾಕಿದ್ದಾರೆ. ಇವ್ರು ಅಮ್ಮಂಗೆ ಇವ್ರು ಬರೆಯೋಕೆ ಕೊಟ್ಟರೆ ಏನೇ ಮಾಡ್ತಿದ್ದೀವಿ ನಾವೇ? ಓಹೋ ಏನೋ ರೆಸಿಪಿ ಮಾಡ್ತಾ ಇದೆಯಲ್ಲಮ್ಮ, ಇಷ್ಟೊಂದೆಲ್ಲ ಎಲ್ಲಾನು ಓಪನ್ ಮಾಡಿ ಇಟ್ಕೊಂಡು. ನನಗಂತೂ ಗೊತ್ತಿಲ್ಲ. ಖುಷಿ ದಿವ ತಿಂದಿಲ್ಲ. ಏನೇದು ತಿಂದು ಓದ್ ಮಾಡಿದ್ದಲ್ಲ ಅದಾ? ನನಗೂ ಗೊತ್ತು ಗೈಸ್ ಏನು ಮಾಡ್ತಾ ಇದ್ದಾಳೆ ಅಂತ, ಸುಮ್ಮನೆ ಡೌ ಮಾಡ್ತಾ ಇದ್ದೆ. ಅವರೇ ಮಾಡ್ಬಿಟ್ಟು ಹೋಗಿರೋದು ಗೈಸ್. ಇನ್ನೊಂದು ಇದನ್ನ ಅವ್ರು ಮಾಡಿದ್ದು, ಚಿಕನ್ ನಾನು ಮಾಡಿದ್ದು, ಚಿಕನ್ ನಾವು ಮೆಕ್ಕಿದವ್ರು ಏನಿಲ್ಲ ಉಪ್ಪು ಖಾರ ಅದೇನು ತಪ್ಪಲೆ ಅಷ್ಟೊಂದು ಸೀಸಿದ್ಯಾ? ಅದು ಹೆಂಗೆ ಬೆಳಗಕ್ಕಾಗುತ್ತಾ ಅದನ್ನು? ಬೆಳಗಕ್ಕಾಗಲ್ಲ ಅಂತವ. ನೆನೆ ಹಾಕು, ಬೆಳಗ್ಗೆ ತಕ್ಕ ಚೆನ್ನಾಗಿ ನೆನೆಕೊಳ್ಳೋದು. ಏನು ಮಗನೇ? ನಮ್ಮನೆಯವ್ರು ತಿನ್ನಲ್ಲ ಅಂತ ಹೇಳಿದ್ರೆ ಗೈಸ್. ಚೆನ್ನಾಗಿಲ್ಲ ಅಂದರೆ ತಿನ್ನಲ್ಲ ಅಂತ ಹೇಳಿದ್ದೀನಿ, ಚೆನ್ನಾಗಿದ್ರೆ ಎರಡೆರಡು ತಿಂತೀನಿ. ಹಂಗೇನಿಲ್ಲ ರೂಲ್ಸು, ನೀವು ತಿನ್ನಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸೋಯಾ ಸಾಸ್ ಹೆಚ್ಕೊಂಡು ತಿನ್ನೋದಂತೆ ಗೈಸ್. ನಮ್ಮ ನವಿಯವರು ಅದನ್ನ ಒಂದ್ಸರಿ ಫ್ರೈ ಮಾಡಬೇಕು. ಹೌದಾ? ಮಾಡ್ಬಿಟ್ಟು ಇವಾಗ ಹಾಕ್ಬಿಟ್ಟು ಕೊಡ್ತಾರೆ. ಏನ್ ಗೊತ್ತಾ ಗೈಸ್, ನಾನು ಒಂದು ರೆಸಿಪಿ ನೋಡಿಲ್ಲ, ಏನು ನೋಡಿಲ್ಲ. ನಾನು ಲಾಗ್ ನೋಡ್ತೀನಿ ಒಬ್ರದ, ನಂಗೆ ತುಂಬಾ ಇಷ್ಟ ಅವ್ರು ಲಾಗ್ ನೋಡೋದಿಲ್ಲ. ಆ ಲಾಗಲ್ಲಿ ಅವ್ರು ಮಾಡ್ಕೊಂಡು ತಿಂತಾರಲ್ಲ, ಅದು ನೋಡ್ಬಿಟ್ಟು ಇದನ್ನ ತರಿಸ್ಕೊಂಡೆ. ಅವ್ರು ಮಾಡಿ ಸುಮ್ಮನೆ ನೋಡಿದೆ ಅಷ್ಟೇನೆಯ. ಈ ಥರ ಮಾಡ್ತಾರೇನೋ, ನಾನೇ ಅಂದಾಜ್ ಮೇಲೆ ಈ ಥರ ಮಾಡ್ತಾರೇನೋ ಅಂತ ಮಾಡ್ಕೊಂಡು ತಿಂತಾರದು. ಈಗ ಚೆನ್ನಾಗಿ ಬಂದಿಲ್ಲ ಅಂದರೆ ನೋಡ್ಕೊಂಡು ಯೂಟ್ಯೂಬಲ್ಲೇ ಸಿಗುತ್ತೆ ಗೈಸ್ ವಿಡಿಯೋಸು, ನೋಡ್ಕೊಂಡು ಮಾಡ್ಬೋದಿತ್ತು. ಅದೆಲ್ಲ ಯಾಕೆ ಅಂತವ ನೋಡ್ಕೊಂಡು ಮಾಡಿ ಸುಮ್ಮನೆ ಡ್ರೈ ಚಿಕನ್ ಥರ ಮಾಡ್ಕೊಂಡು ಅದಕ್ಕೆ ಪೆಪ್ಪರ್ ಸುತ್ಕೊಂಡು ಇವಾಗ ಅದಕ್ಕೆ ಸೋಯಾ ಸಾಸ್ ಹಾಕೊಂಡು ತಿಂತಾ. ಹಾಕಿ ಫ್ರೈ ಮಾಡ್ತೀನಿ ಒಂದ್ಸರಿ. ನಮ್ಮ ದಿವ ಅವತ್ತು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ದ, ನೋಡೋದಿಲ್ಲ, ಅವ್ನು ತಿಂದೂ ಇಲ್ಲ. ಇವಾಗ ನಾವು ತಿನ್ನಬೇಕು, ಯಾವ ಥರ ಇರುತ್ತೆ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಟೇಸ್ಟ್ ಮಾಡಿಲ್ವಾ? ಗೊತ್ತಿಲ್ಲ. ನೀನು ಬರ್ದಾಯ್ತಾ ನಿನ್ನ ತಾಮಲ್ಲಿ ನಿನ್ನ ಬುಕ್ ದಿವ? ತೋರ್ಸು. ಖುಷಿ ನೀನು ಎಲ್ಲಿ ಮಗನೇ ಬರ್ದಿರೋದು?
ಏ ಒಂದು ಬರೆದ್ಬಿಟ್ಟು ಮಿಕ್ಕಿದ್ದು ಯಾರು ಬರೀತಾರೋ ಖುಷಿ ಬರ್ಸೋನ್ಗೆ ಕೂತ್ಕೊಂಡು ಬರ್ಸೋ ನೀನಾರ ಅಣ್ಣ ಆಗಿ ಬರ್ಸು ಕೂತ್ಕೊಳ್ಳೋ ಖುಷಿ ಇವಾಗ ಬರ್ಸ್ತಾ ನೋಡಿ ಅವ್ನು ಬರ್ದಿಲ್ಲ ಅಂತ ನನ್ಗೆ ಹೇಳು ನಾನು ಹೊಡಿತೀನಿ ಅವ್ನಿಗೆ ನೀನು ಬರಿಬೇಡ ಅವ್ನ ಕೈಲಿ ಬರ್ಸು ಕೈ ಹಿಡ್ಕೊಂಡು ಬರ್ಸು ನೋಡೋಣ ಗೈಸ್ ಯಾವ ಥರ ಬರೆಸ್ತಾನೆ ಅಂತ ಮತ್ತೇನು ಮಾಡ್ತಿದ್ರಿ ಈ ಬೆಣ್ಣೆ ಹಾಕ್ಲ ಏನು ಮಾಡೋಣ ಅಂತಾನೆ ಗೊತ್ತಿಲ್ಲ. ಆಯಿಲ್ ಹಾಕು ಆಯಿಲ್ ಹಾಕ್ಲ ಅಯ್ಯೋ ತಪ್ಪಲಿ ಸೀದಾಯ್ತು ಜಲ್ದಿ ನೀ ಎಲ್ಲ ಪ್ರಿಪೇರ್ ಮಾಡ್ಕೊಂತಾನೆ ಹಚ್ಬೇಕು ನೋಡಲ್ಲಿ ಸಾಕಷ್ಟೇ ಸ್ಟೈಲು ಈಗ ಅದರೊಳಗೆ ಅದನ್ನು ಹಾಕ್ಬೇಕಾ ಪಕ್ಕ ಅಂಟ್ಕೊಳ್ಳಲ್ವೇನೆ ಅದು ಯಾಕೆ ಅಂಟ್ಕೊಳ್ಳುತ್ತೆ ಅಂಟ್ಕೊಳ್ಳುತ್ತೆ ಅಂತೀಯ? ಹ್ಞೂ ಹಾಕು ನೋಡೋಣ ಒಂದು ಅಂಟ್ಕೊಳ್ಳುತ್ತಂದ್ರೆ ಅಂಟ್ಕತ್ತಲ್ಲ ಆಲ್ರೆಡಿ ಗೊತ್ತಿಲ್ಲ ಗೈಸ್ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ಸೋಯಾ ಸಾಸ್ ಅದ್ರ ಮೇಲೆ ಚೂರು ಚೂರು ಹಾಕಮ್ಮ ಎಲ್ಲ ಒಂದೇ ಕಡೆ ಬೀಳುತ್ತೆ ಅದರಲ್ಲಿ ಅಂಟ್ಕತ್ತೆ ಗಾಯ್ಸ್ ಪೇಪರ್ ಅಲ್ವ ಅದು ಅಂಟ್ಕತ್ತಲ್ಲ ಅವ್ರು ಹೆಂಗ್ ಮಾಡಿದ್ರು ಮತ್ತೆ ಓ ಶೆಟ್ ನನಗೆ ಈ ಥರ ಬೇಡ ನಾನು ಮಾಮೂಲಿ ತಿಂತೀನಿ ಇದನ್ನೇ ತಿನ್ಕೋ ಗೈಸ್ ಇದನ್ನ ಹಿಂಗೆ ಡೈರೆಕ್ಟಾಗಿ ತಿನ್ಬೋದು ಬೇಕಿದ್ರೆ ತಿಂದು ತೋರಿಸ್ತೀನಿ ಬನ್ನಿ ಗೈಸ್ ಒಂದು ಎಂತ ಕೆಲಸ ಆಯ್ತು. ಅದು ನೋವಿನೇ ತಿನ್ಬೇಕೀಗ ಪಾಪ ಗೈಸ್ ಗೊತ್ತರ ಮಾಡ್ಕೊಂಬಿಡಿಲ್ಲ ಅಂದ್ರೆ ನಂದೇ ಹಾಳಾಯ್ತಾ? ಗೊತ್ತರ ಹಿಂಗೆ ಹುರ್ಕೊಂಬಿಡೆ ನೀವು ಹಂಗೆ ತಿನ್ನಿ. ಮೊಟ್ಟೆ ಫ್ರೈ ಥರ ಮಾಡ್ಕೊಂಬಿಡೆ ಆಯ್ತು ಬಂದ್ರಪ್ಪ ಹೊರಗೆ ಆಡ್ಬೇಡಿ. ಹ್ಞೂ ಸಾಸ್ ಹಾಕುತ್ತೀರಾ? ಏನು ಬೇಡ ನಾವು ಹಂಗೆ ತಿಂತೀವಿ ಕೊಡೋಣ ಹಂಗೆ ತಿಂತೀರಾ? ಹ್ಞೂ ದಿವಿಗೆ ಸಾಸ ಕೊಡು ತಗೊಳ್ಳಿ. ಹಾಕ್ಬಿಟ್ಟಮ್ಮ ತಗೊಳ್ಳಿ ಅಂದರೆ ಹಂಗೆ ತಿನ್ನಿ. 4-5 ಪ್ಲೇಟ್ ಯಾಕೆ ಮಾಡ್ತೀರಾ? ಬೆಳಗ್ಗೆ ನಿಮಗೆ ಸರಿ ಓಕೆ ನಾವು ಖಾರದ ಸಿಹಿ ಅಲ್ರಿ. ಟೊಮೆಟೊ ಕೆಚಪ್ ಅಲ್ಲ ಇದು ಬನ್ನಿ ಗೈಸ್ ಟೇಸ್ಟ್ ಮಾಡೋಣ ನಮ್ಮ ಮಕ್ಕಳು ನಂದು ಹಾಳು ಮಾಡ್ಕೊಂಡ್ರೆ ಮಧ್ಯದ ಖುಷಿಗೆ ಹಾಕು ಚಿಕ್ಕದ ಪಾಪ ನಮ್ಮ ನವಿದು ಹಾಳಾಗೋಯ್ತು ಇದಕ್ಕೂ ಹಾಕು ಬೇಡ ನನಗೂ ಹಾಕಿ ನಾನು ತಿಂತೀನಿ ಮತ್ ಬೇಡ ಅಂದ್ರಿ. ಅವಲ್ಲೇ ಸುಮ್ಮನೆ ಬೇಡ ಅಂದೆ ತಳ ಖುಷಿ ದಿವಂಗೆ ತಿವಂಗೆ ಈ ತಟ್ಟೆಗೆ ಹಾಕು ಅದೇ ಯಾವ್ದು ನಿಮ್ಗೆ ಆರಿಸ್ಕೊಳ್ಳಿ. ಎರಡರಲ್ಲೂ ಜಾಸ್ತಿ ಹಾಕೊಂಡಿದ್ದೀರಾ. ಇದೆ ಅಲ್ಲಿ ಬಿಡು ಸಾಕು ಜಾಸ್ತಿ ಹಾಕ್ಬಿಡು ಅವನಿಗೆ ಮನೆಗೆ ಟೇಸ್ಟ್ ಮಾಡ್ತಾನೆ ನಮ್ಮ ಮಕ್ಳು ಕೇಳಿ ನಿಂದು ಹಾಕೊಂಬರೆ ಚೇರ್ಸ್ ಮಾಡ್ಕೊಂತೀನಿ ನಾನು ಏನು ಮಗನೇ ಏನಾಯ್ತು ಇಷ್ಟ ಇಲ್ವಾ ಅದು ನಮ್ಮ ಏನಿಷ್ಟ ಚಿಕನು ಚಿಕನ್ ಮಗನೇ ಅದು ಇದೇನಿದು ಹಿಂಗೆ ಬಂದ್ಬಿಡ್ತೈತೆ ಮಗನೇ ಅದನ್ನ ರೋಲ್ ಥರ ಹಿಂಗೆ ಇಟ್ಕೊಂಡು ತಿನ್ಬೇಕು ಮಗನೇ ನಿಮ್ಗೆ ಇದು ಬಿಸಿ ಬಿಸಿನೇ ತಿನ್ಬೇಕು ಅನ್ಸುತ್ತೆ ಏನ್ ಗೊತ್ತಾ ಅವರು ಸರಿ ತಿನ್ ತೋರ್ಸ್ರಪ್ಪ ಇನ್ನೊಂದು ಏನ್ ಮಾಡ್ತಾರೆ ಗೊತ್ತಾ? ಓವನ್ ಅಲ್ಲಿ ಬಿಸಿ ಮಾಡ್ಕೊತಾರೆ. ಮಾಡ್ಕೊತಾರೆ. ಅದು ಫುಲ್ ಗಟ್ಟಿಗಾಗಿರುತ್ತೆ. ಓಕೆ ಓಕೆ ಅದೇನೋ ನಾನ್ ಸ್ಟಿಕ್ಕರ್ ಮಾಡ್ಬೇಕು ಅನ್ಸುತ್ತೆ. ನನ್ನ ತೋರ್ಸಿಟ್ಟು ಅದಿಲ್ಲಕ್ಕೆ ಎಲ್ಲ ಹಂಗಾಗ್ಬಿಟ್ಟಿದೆ. ಕಜ್ಜಿ ಆಗ್ಬಿಟ್ಟಿದೆ. ಅವತ್ತೇ ಸ್ವಲ್ಪ ಚೆನ್ನಾಗಿತ್ತು ಅವತ್ತೇನು ಮಾಡಿದಳು ಮಾಡ್ಕೊತಿದ್ದಂಗೆ ತಿಂದ್ಬಿಟ್ಟು ಹೋದ ಇವಾಗ ಸ್ವಲ್ಪ ವೆಯ್ಟ್ ಮಾಡಿದ್ವಲ್ಲ ಏನಾಯ್ತು ಕಿವಿ ಹಿಂದೆ ನೋಡ್ತೈತೆ. ಚೆನ್ನಾಗಿದೆ ಮಗಳ ಅಪ್ಪ ಮಾಡಿ ಚಿಕನ್ನು ಅಮ್ಮ ಮಾಡಿದ್ದು ರೈಸು ಯಾವ ಚೆನ್ನಾಗೈತೆ ಯಾವ ರೈಸು? ರೈಸ್ ಪೇಪರ್ ಯಾವ ಚೆನ್ನಾಗಿತ್ತು ಖುಷಿ ಚಿಕನ್ ಚೆನ್ನಾಗಿತ್ತಾ ಪೇಪರ್ ಸಾಸ್ ಚೆನ್ನಾಗಿತ್ತಾ ಗೈಸ್ ಯಾವುದೇ ಕಾರಣಕ್ಕೂ ಯಾವತ್ತೂ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಗೈಸ್ ಈ ಥರ ವೇಸ್ಟ್ ಆಗಿಬಿಡುತ್ತೆ ಅಂದ್ರೆ ಚೆನ್ನಾಗಿದೆ ಗೈಸ್, ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ ಅಂದ್ರೆ ಇದು ಐತಲ್ಲ ಇದು ಪೇಪರು ಇವಾಗ ಫ್ರೈ ಮಾಡಿದೀನಲ್ಲ ಚೆನ್ನಾಗಿದೆ. ಇದು ನೋಡು ಒಂಥರ ಚಿಕನ್ ಥರನೇ ಇದ್ದಿದ್ವಿ. ಹೌದಾ ಸುಳ್ಳು ಸುಳ್ಳು ಹೇಳ್ತಿದ್ಯಾ ತಾನೇ? ಚಿಕನ್ ಥರ ಇಲ್ವಾ ಅದು? ಚಿಕನ್ ಥರ ನಿಂತೈತೆ ಅದೇ ಅಗೆಕಾಯ್ತಲ್ಲ ನುಂಗಕಾಯ್ತಲ್ಲ ಅದು ದಿವ ತೆಗ್ದು ಅಗದ್ರು ಹೋಯ್ತಾನೆಲ್ಲ ಅದು ಚಿಕನ್ ಥರ ವಾಪಸ್ ಬರ್ತೈತೆ ಆಚೆ ಆಚೆ. ಇದು ಮಟನ್ ಮಟನ್ ಅನ್ಕೊಂತೀನಿ. ಚಿಕನ್ ಉಪ್ಪಿನಕಾಯಿ ಥರ ಐತಲ್ಲ
ಇವನು ನಾವು ಉಪ್ಪಿನಕಾಯಿ ತರ ಇದೆ ಚಿಕನ್ ಅಂತಂದ್ರೆ ಹೋಟ್ಲು ತರ. ಏನೂರಪ್ಪ ಹೋಟ್ಲ್ ಮಾಡ್ಕೊಂಡಿದ್ದೆ. ದಿವಿ ಖುಷಿ ಇನ್ನೊಂದಿನ ಇದೇ ತರ ಮಾಡ್ಕೊಡ್ಲಾ? ಆ ತಿಂತೀಯಾ? ಚೆನ್ನಾಗಿತ್ತಾ? ಆ ಯಾಕೆ ಚಿಕನು ಚಿಕನು ಬೇಡವಾ? ಯಾರೊಬ್ರು ಹೋಟ್ಲು ತರ ಮಾಡೈತೆ ನಮ್ಮ ಅಪ್ಪ ಅಂತ ಬಿಲ್ಡಪ್ ತಾತಿದ್ರು ಮತ್ತೆ ಗೈಸ್ ನೋಡಿ ಇವಾಗ ನಮ್ಮ ದಿವಂಗೆ ಯಾಕೆ ಒಂದೊಂದು ಟೈಮಲ್ಲಿ ಹುಷಾರಿಲ್ದಂಗೆ ಆಗುತ್ತೆ ಅಂತ ಅಂದರೆ ಮ್ಯಾಂಗೋ ನೇರಳೆ ಇವಾಗ ಈ ನೆನ್ನೆ ಮೊನ್ನೆ ತಿಂದಿರೋದು ಪಪ್ಪಾಯ, ಆಮೇಲಿಂದ ಇವಾಗ ಕಬ್ಬಿನ ಹಾಲು, ಚಿಕನ್ನು, ಪನ್ನೀರು, ಇವಾಗ ತರಕಾರಿ ನುಗ್ಗೆಕಾಯಿ ಎಲ್ಲ ಹಾಕ್ತೀನಿ ಅದು ಈಟು, ಆಮೇಲೆ ಪಲಾವ್ ಮಾಡಿದ್ರೆ ಮಸಾಲೆ ಐಟಮ್ಸ್ ಅದು ಈಟು, ದೋಸೆಗೆ ಎಷ್ಟು ಇದೆಲ್ಲ ಹಾಕ್ತೀವಿ ಇವಾಗ ಮಸಾಲೆ ಸಾರು ಅಲ್ವಾ ಇದು ಮಾಡೋದು. ಆಮೇಲೆ ಇಷ್ಟೆಲ್ಲ ತಿಂದರೂ ನಮಗೆ ಏನೂ ಆಗಲ್ಲ ಗೈಸ್. ಹೀಟ್ ಆದರೆ ಒಬ್ಬಂಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನನಗೆ ನಮ್ಮನೆಯವ್ರಿಗೆ ಶೀತ ತಿಂದರೆ ಆಗಲ್ಲ. ಆಗ್ಲೇ ಬಾಳೆಹಣ್ಣು ಕೊಟ್ಟಿದ್ದು ಪಚ್ಚಬಾಳೆಹಣ್ಣು ನೆನ್ನೆ. ಉಸಿರಾಡಕ್ಕೆ ಇದೆಲ್ಲ ಶೀತನೂ ಆಗಲ್ಲ, ಹೀಟೂ ಆಗಲ್ಲ, ಓವರ್ ಹೀಟೂ. ಅದು ಹೆಂಗೆ ನೋಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೂ ಅಷ್ಟೇ. ಇವಾಗ ಹೀಟು ಜಾಸ್ತಿ, ತಲೆಯೆಲ್ಲ ಗುಳ್ಳೆ ಆಗಿಬಿಟ್ಟಿತ್ತು ಗೈಸ್. ನನಗೆ ಫುಲ್ಲು ಹೀಟ್ಗೆ ಮುಖದಲ್ಲೆಲ್ಲ ಎಲ್ಲ ತಲೆಯೆಲ್ಲ ಆಗಿಬಿಟ್ಟಿತ್ತು ಹೀಟ್ಗೆ ಗುಳ್ಳೆ. ಅದೇ ನಾನು ಬಾಳೆಹಣ್ಣು ತಿನ್ನು ಇದು ಆಗಲ್ಲ. ಒಂಥರ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗೋದು, ನೆಗಡಿ ಬರೋದು, ಗಂಟ್ಲು ನೋವು ಬರೋದು. ಇವತ್ತಾಗಲೇ ಕಿವಿ ನೋವು, ಏನು ಕಿವಿ ನೋವು ಬತ್ತು ಅನ್ನೋದೇ ಗೊತ್ತಿಲ್ಲ ನನಗೆ ಇದುವರೆಗೂ. ಸುಮ್ಮನೆ ಇದ್ದಕ್ಕಿದ್ದಂಗೆ ಇವತ್ತು ಸೋಮವಾರ ತಿನ್ನೋದೇ ಬಿಟ್ಟಿದ್ದೀವಿ ನಾವು. ಕಿವಿ ನೋವು ಬರುತ್ತೆ ಅಂತಲೇ ಒಂದಿನ ಸೋಮವಾರ ತಿನ್ನಲ್ಲ. ಯಾಕೆ ಹಂಗೆ ಬರ್ತೈತೋ ಗೊತ್ತಿಲ್ಲ. ಕಿವಿ ನೋವು ಸಿಕ್ಕಾಬಟ್ಟೆ ನೋವ್ತೈತೆ. ನಮ್ಮನೆಯವರು ಏನೂ ನಮ್ಮನೇಲಿ ತೊಟ್ಟೆ ಗತಿನೇ ಇಲ್ಲ ಅನ್ನಂಗೆ ಸಣ್ಣ ಪ್ಲೇಟ್ ನಾನು ಹೇಳ್ದೆ ಗೈಸ್, ಇವರೇನೆ ಇದಕ್ಕೆ ಹಾಕೊಡೋತೆಗೆ ಅಂತ ಅಂದ್ಬಿಟ್ಟು ತಿಂತಾ ಇರೋದು ನಮ್ಮನೆಯವರು. ನಮ್ಮನೆಯವ್ರು ಕಟಿಂಗ್ ಮಾಡಿಸ್ಕೊಂಡ್ರೆ ಹೆಂಗೆ ಕಾಣ್ತಾರೆ ಅಂತ ನಮ್ಮ ಖುಷಿ ಹೇಳ್ತಾನೆ. ಖುಷಿ ಅಪ್ಪ ಕಟಿಂಗ್ ಮಾಡಿಸ್ಕೊಂಡಿರೋದಕ್ಕೆ ಹೆಂಗೆ ಕಾಣ್ತೈತೆ ಮಗನೇ? ಚೆನ್ನಾಗಿ ಕಾಣೋದಿಲ್ಲ. ಆ ಡ್ಯೂಟಿಯಿಂದ ಬತ್ತರಂಗೆ ರೇಕ್ಸ್ ಮಾಡೋಕೋನೆ ಗೈಸ್. ಅವ್ರು ಡ್ಯೂಟಿಯಿಂದ ಅಲ್ಲ, ಕಟಿಂಗ್ ಮಾಡಿಸ್ಕೊಂಡು ಬತ್ತರಂಗೆ ಅಪ್ಪ ಚೆನ್ನಾಗಿ ಕಾಣ್ತಿಲ್ಲ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಗಲೇ ಯಾರೋ ಬೇಡ ಅಂದರು. ಖುಷಿದ್ದೀವಿ ನೋಡಿ. ಪೀಸ ಅನ್ನ ಕಲ್ಸ್ಕೊಂಡು ತಿಂತವನೆ ಎಲ್ಲ ಮಿಕ್ಸೆಡ್ ಆಗಿ. ಗೈಸ್ ಇದು ನಾನು 150 ಆಮದು ಕೊಟ್ಟಿರೋದು. 150 ಕೊಟ್ಟು 4 ಬಂದಿದೆ ಗೈಸ್. ಯಾವಾಗ ಖಾಲಿ ಮಾಡ್ತೀನಿ ಏನೂ ಗೊತ್ತಿಲ್ಲ. 10 ಪೀಸಸ್ ಇರುತ್ತಾ? 10 ಅದು ಯಾವಾಗ ಖಾಲಿ ಮಾಡ್ತೀನಿ ಗೊತ್ತಿಲ್ಲ. ಒಟ್ಟಿನಲ್ಲಿ ವೀಡಿಯೋನಾರ ನೋಡಿ, ಯೂಟ್ಯೂಬ್ ವೀಡಿಯೋನ ನೋಡಿ ಕಲ್ತ್ಕೊಂಡು ಮಾಡಿ ಖಾಲಿ ಮಾಡೇ ಮಾಡ್ತೀನಿ ಗೈಸ್. ಚೆನ್ನಾಗಿ ಮಾಡಿ ಕೊಡ್ತೀನಿ ನಮ್ಮನೆಯವ್ರಿಗೆ. ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದರೆ ಯಾಕ್ರಿ ಮಾಡಿದಾಗ ತಿಂದಾಗ ಹೇಳ್ತೀವಿ ಚೆನ್ನಾಗಿತ್ತು ಇಲ್ಲ. ಇನ್ನೊಂದ್ಸಲಿ ಮಾಡ್ಕೊಡ್ತೀನಿ ಮಗನೇ ಚೆನ್ನಾಗಿ ವಿಡಿಯೋ ನೋಡ್ಕೊಂಡು. ಓಕೆನಾ? ಬಾಯ್ ಮಾಡಿ ಇವಾಗ. ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಇಗ್ನೋರ್ ಮಾಡಿ ಗೈಸ್. ನಮ್ಮ ಮಕ್ಕಳು ಎಷ್ಟೇ ಅಳಿಸಿ ಎಲ್ಲ ಕ್ಲೀನ್ ಮಾಡಿದ್ರು ಮತ್ತೆ ನಮ್ಮ ಖುಷಿ ಇದ್ದವನು ಗೀಜಿ ಮಾಡಕ್ತಾನೆ. ಅದು ಎಷ್ಟೇ ಮಾಡಿದ್ರು ಅದಕ್ಕೊಂದ್ಸಲಿ ಮೀಶೋಯಿಂದ ತರಿಸಿ ಅದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಬಾಯ್ ಮಾಡಿಬಿಡ್ರ. ಬಾಯ್. ಇವ್ನು ಮಾತ್ರ ಕ್ಲೀನಾಗಿರಬೇಕು, ಮನೆ ಮಾತ್ರ ಗಲೀಜಾಗಿರಬೇಕು ಖುಷಿಗೆ.